ನ್ಯಾಸ್ ಅಭ್ಯಾಸ ಪುಸ್ತಕ, ನ್ಯಾಸ್ ವರ್ಕ್ಬುಕ್. ನ್ಯಾಸ್ ಪರೀಕ್ಷೆಗಾಗಿ ನಾವು ನ್ಯಾಸ್ ವರ್ಕ್ಬುಕ್ಕನ್ನು ತರಗತಿ 5 ಮತ್ತು ತರಗತಿ 8ಕ್ಕೆ ಕ್ರಿಯೇಟ್ ಮಾಡಿದ್ದೀವಿ. ಸೊ ಈ ನ್ಯಾಸ್ ವರ್ಕ್ಬುಕ್ಕನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಮತ್ತು ಅದರಲ್ಲಿರುವ ಮುಖ್ಯ ಅಂಶಗಳು ಏನೇನು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಇಲ್ಲಿ ನೋಡೋದಾಗಿದ್ದರೆ ತರಗತಿ 5 ಮತ್ತು ತರಗತಿ 8ರ ನ್ಯಾಸ್ ಪುಸ್ತಕ ಈ ರೀತಿ ಇರುತ್ತೆ. ಸೊ ಇದು ಕನ್ನಡ ಮತ್ತು ಇಂಗ್ಲಿಷ್ 2 ವರ್ಷನ್ಗಳಲ್ಲಿ ಇರುತ್ತೆ. ಆವಾಗ ತರಗತಿ 5ರಲ್ಲಿ 15 ಕಲಿಕಾ ಫಲಗಳು ಇದ್ದಾವೆ. ಆ 15 ಕಲಿಕಾ ಫಲಕ್ಕೂ ಒಂದಷ್ಟು ಪ್ರಶ್ನೆಗಳನ್ನು ಈ ವರ್ಕ್ಬುಕ್ಕಲ್ಲಿ ನಾವು ನೀಡಿದ್ದೇವೆ. ಇವಾಗ ನೋಡೋದಾಗಿದ್ದರೆ M506, ಸೊ ಈ ಕಲಿಕಾ ಫಲಕ್ಕೆ ಸಂಬಂಧವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಈ ವರ್ಕ್ಬುಕ್ಕಲ್ಲಿ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಪ್ರತಿಯೊಂದು ಕಲಿಕಾ ಫಲಕ್ಕೂ ಒಂದಷ್ಟು ಪ್ರಶ್ನೆಗಳನ್ನು ಈ ವರ್ಕ್ಬುಕ್ಕಲ್ಲಿ ನಿಮಗೆ ನೋಡ್ಬೋದು. ಮತ್ತು ಜನರಲ್ ಆಗಿ ಆ ವರ್ಕ್ಬುಕ್ಕನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಒಂದಷ್ಟು ಸೂಚನೆಗಳು ಸ್ಟಾರ್ಟಿಂಗ್ ಪೇಜಲ್ಲೂ ಇರುತ್ತೆ. ಸೊ ಜನರಲ್ ಆಗಿರುವ ಏನು ಸೂಚನೆ ಅಂತ ನೋಡೋಣ. ಸೊ ಪ್ರತಿಯೊಂದು ಪ್ರಶ್ನೆನೂ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಾಗೇ ಇರುತ್ತವೆ. ಮತ್ತು ಎಲ್ಲ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಲ್ಲೂ 4 ಆಪ್ಷನ್ಗಳು ಇರ್ತವೆ. ಅವ್ರಿಗೆ ಸಾಲ್ವ್ ಮಾಡಲಿಕ್ಕೆ ಒಂದು 2 ನಿಮಿಷ ಕಾಲಾವಕಾಶ ಇರುತ್ತೆ. ಮತ್ತು ಬೇರೆ ಎಲ್ಲ ಸೂಚನೆಗಳು ಜನರಲ್ ಆಗಿ ಅವ್ರಿಗೆ ಬುಕ್ಕಲ್ಲಿ ಸಾಲ್ವ್ ಮಾಡಿ ಅದನ್ನು ಸರಿಯಾಗಿ ಇದೆಯಾ ತಪ್ಪಾಗಿದೆಯಾ ಅಂತ ವೆರಿಫೈ ಮಾಡ್ಬೋದು. ಮತ್ತು ಆ ಪ್ರಶ್ನೆಗಳಿಗೆ 4 ಆಪ್ಷನ್ಗಳು ಇರ್ತವೆ. ಆ ಆಪ್ಷನಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಅವರು ಒಂದು ಸರ್ಕಲ್ ಹಾಕುವ ಮುಖಾಂತರ ಅದನ್ನು ಗುರ್ತು ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಅವ್ರಿಗೆ ನ್ಯಾಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಥರ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸೊ ಇದು ಅವರಿಗೆ ಒಂದು ಪ್ರಾಕ್ಟೀಸ್ ಥರ ಆಗುತ್ತೆ. ಸೊ ಇಲ್ಲಿ ನಾವು 4 ಬೇರೆ ಬೇರೆ ವಿಧದಲ್ಲಿ ಹೇಗೆ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ಹಾಕಿದ್ದೀವಿ. ಇದರಲ್ಲಿ ಸರಿಯಾದ ಆಪ್ಷನ್ ನೋಡಿದ್ರೆ 3ನೇದು. ಸೊ ಅವರೊಂದು ವೃತ್ತವನ್ನು ಹಾಕಬೇಕು ಯಾವುದು ಸರಿಯಾದ ಉತ್ತರ ಅಂತ. ಬೇರೆ ರೀತಿಯಲ್ಲಿ ಹಾಕಿದರೆ ಅದು ತಪ್ಪಾಗುತ್ತದೆ. ನ್ಯಾಸ್ ವರ್ಕ್ಬುಕ್ಕಲ್ಲಿ ಒಂದಷ್ಟು ಕಂಟೆಂಟ್ ಇರುತ್ತೆ. ಆ ಕಂಟೆಂಟಲ್ಲಿ ಪ್ರತಿಯೊಂದು ಕಲಿಕಾ ಫಲವನ್ನು ಲಿಸ್ಟ್ ಮಾಡಿರ್ತೀವಿ. ಆ ಕಲಿಕಾ ಫಲ ಯಾವ ಚಾಪ್ಟರ್ಗೆ ಅದು ಕನೆಕ್ಟೆಡ್ ಆಗಿದೆ ಅಂತ ಇಲ್ಲಿ ರಿಲೆವೆಂಟ್ ಚಾಪ್ಟರ್ಸ್ ಅಂತ ನಿಮಗೆ ಹಾಕಿದ್ವಿ. ತರಗತಿ 5ರಲ್ಲಿ ನಾವೇನು ಮಾಡಿದ್ವಿ, ಸ್ಟಾರ್ಟಿಂಗಲ್ಲಿ ಒಂದಷ್ಟು FLN ಬೇಸ್ಡ್ ಪ್ರಶ್ನೆಗಳನ್ನು, ಈ FLN ಬೇಸ್ಡ್ ಪ್ರಶ್ನೆಗಳು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಈ 4 ಮೂಲಕ್ರಿಯೆಯನ್ನು ಆಧಾರಿತವಾಗಿ ಇರುತ್ತದೆ. ಇಲ್ಲಿ ನೋಡೋದಾಗಿದ್ರೆ ಪ್ರತಿಯೊಂದು ಪ್ರಶ್ನೆಗೂ ಒಂದು ಸೊಲ್ಯೂಷನ್ ಮ್ಯಾನ್ಯುವಲ್ ಅಂತ ನಾವು ಕ್ರಿಯೇಟ್ ಮಾಡಿದ್ದೀವಿ. ಅದನ್ನು ನೀವು ಟೀಚೋಪಿಯಾದಲ್ಲಿ ಇದರ ವರ್ಕ್ಬುಕ್ದು ಸೊಲ್ಯೂಷನ್ ಮ್ಯಾನ್ಯುವಲ್ ನೀವು ನೋಡ್ಬೋದು. ಸೊ ಅಲ್ಲಿ ಪ್ರಶ್ನೆ, ಅದರ ಸೊಲ್ಯೂಷನ್ ಇಲ್ಲಿರುತ್ತೆ. ಅದೇ ಥರ ಇವಾಗ 2ನೇ ಪ್ರಶ್ನೆ ಏನಿದೆಯಲ್ಲ ಅದರ ಸೊಲ್ಯೂಷನ್ನು ಈ ರೀತಿ ನಿಮಗೆ ನೋಡ್ಬೋದು. ಅದನ್ನು ನೀವು ಉಪಯೋಗ ಮಾಡ್ಕೋಬೋದು. ಮತ್ತು ಉದಾಹರಣೆಗೆ ಒಂದು 401 ಎಲ್ಲೋ ಆ ವರ್ಕ್ಬುಕ್ ಯಾವ ಥರ ಇರುತ್ತೆ ಅಂತ ನೋಡಿದ್ರೆ ಇಲ್ಲಿ 1, 2, 3, 4 ಅಂತ ಪ್ರಶ್ನೆಗಳು ಇರ್ತವೆ. ಆ ಪ್ರಶ್ನೆಗಳು ಸಿಂಪಲ್ಲಿಂದ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಲೆವೆಲ್ಗೆ ಪ್ರಶ್ನೆಗಳು ಇರ್ತವೆ. ಮತ್ತು ಇಲ್ಲಿರೋ ಪ್ರಶ್ನೆಗಳನ್ನು ನೋಡೋದಾಗಿದ್ದರೆ ಒಂದಷ್ಟು ಚಿತ್ರ ರೂಪದಲ್ಲಿ ಆ ಚಿತ್ರವನ್ನು ನೋಡಿ ಆ ಪ್ರಶ್ನೆಗೆ ಉತ್ತರವನ್ನು ಅವ್ರು ಕೊಡಬೇಕಾಗುತ್ತೆ. ಇಲ್ಲಾಂದರೆ ಒಂದು ಪದರೂಪದ ಪ್ರಶ್ನೆ ಇರುತ್ತೆ. ಆ ಪದರೂಪದ ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಇಲ್ಲಾಂದರೆ ಪದರೂಪ ಮತ್ತು ಚಿತ್ರ ಎರಡನ್ನೂ ಸೇರಿಸಿ ಪ್ರಶ್ನೆಗಳು ಇರ್ತವೆ. ಯಾಕಂದರೆ ಈ ಥರ ಬೇರೆ ವಿವಿಧ ಪ್ರಶ್ನೆಗಳು ಬಂದ್ಬಿಟ್ಟು ನ್ಯಾಸ್ ಎಕ್ಸಾಮಲ್ಲಿ ನಿಮಗೆ ಕೊಡ್ತಾರೆ. ಅದರಿಂದ ಈ ಥರ ಬೇರೆ ಬೇರೆ ಪ್ರಶ್ನೆಗಳನ್ನು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ಈ ವರ್ಕ್ಬುಕ್ಕಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಸೊ ಉದಾಹರಣೆಗೆ ಒಂದು ಪ್ರಶ್ನೆಯನ್ನು ಇಲ್ಲಿ ತಗೊಂಡಿದ್ದೀವಿ. 12 ಚಾಕ್ಲೇಟ್ಗಳನ್ನು 2 ಗುಂಪುಗಳಾಗಿ ವಿಭಜಿಸಿದರೆ 2 ಗುಂಪುಗಳಾಗಿ ಡಿವೈಡ್ ಮಾಡಿದರೆ ಎಷ್ಟು ಗುಂಪುಗಳು ಇರ್ತವೆ ಅಂತ ಪ್ರಶ್ನೆ. ಸೊ ಅದಕ್ಕೆ ನಾವು ಸೊಲ್ಯೂಷನ್ ನೋಡೋದಾಗಿದ್ರೆ ಈ ರೀತಿ ಇರುತ್ತೆ. ಅದನ್ನು ನಾವು 2 ಗುಂಪುಗಳಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ನೋಡಿದ್ರೆ ನಮಗೆ 6 2 ಗುಂಪುಗಳು ಸಿಗ್ತವೆ. ಸೊ ಇವಾಗ 5ನೇ ತರಗತಿ ಮತ್ತು 3ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಉತ್ತರವನ್ನು ಏನು ಮಾಡಬೇಕಂದ್ರೆ ಒಂದು ಸರ್ಕಲ್ ಹಾಕುವ ಮುಖಾಂತರ, ಇವಾಗ B ಆಪ್ಷನ್ ಸರಿಯಾದ ಉತ್ತರ. ಸೊ ಆ B ಆಪ್ಷನ್ಗೆ ಒಂದು ವೃತ್ತವನ್ನು ಅವರು ಹಾಕಬೇಕು. ಸೊ ಇದನ್ನು ನೀವು ತರಗತಿಯಲ್ಲಿ ಅವ್ರಿಗೆ ಪ್ರತಿಯೊಂದು ಪ್ರಶ್ನೆಗಳಲ್ಲೂ ಪ್ರತಿಯೊಂದು ಎಲ್ಲೋ ಅಲ್ಲಿರುವ ಪ್ರಶ್ನೆಗೆ ಯಾವ ಉತ್ತರ ಅಂತ ಈ ಥರ ಸರ್ಕಲ್ ಹಾಕಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇದೇ ಥರ ನಮಗೆ ತರಗತಿ 8 ನ್ಯಾಸ್ ವರ್ಕ್ಬುಕ್ಕಲ್ಲಿ ಯಾವ ಥರ ಇನ್ಸ್ಟ್ರಕ್ಷನ್ ಇದೆ ಅಂತ ನೋಡೋಣ. ತರಗತಿ 8ರಲ್ಲಿ ಒಟ್ಟಾರು 20 ಎಲ್ಲೋಗಳು ಇದ್ದಾವೆ. ಆ 20 ಎಲ್ಲೋಗಳಲ್ಲಿ ಪ್ರತಿಯೊಂದು ಎಲ್ಲೋಗೂ ನಾವು ಒಂದಷ್ಟು ಪ್ರಶ್ನೆಗಳನ್ನು ಈ ವರ್ಕ್ಬುಕ್ಕಲ್ಲಿ ಕೊಟ್ಟಿದ್ದೀವಿ. ಸೊ ತರಗತಿ 8ರಲ್ಲಿ ಇನ್ಸ್ಟ್ರಕ್ಷನ್ಸು ಈ ರೀತಿ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳೇ ಆಗಿರುತ್ತವೆ. ಮತ್ತು ಆ ಪ್ರಶ್ನೆಗಳನ್ನು ಓದಿ ಅವರು ಸಾಲ್ವ್ ಮಾಡಿ ಯಾವುದು ಸರಿಯಾದ ಉತ್ತರ ಅಂತ ಅವರು OMR ಶೀಟಲ್ಲಿ ಈ ರೀತಿ ಒಂದು ಗುರುತನ್ನು ಮಾಡಬೇಕು. ಕಂಪ್ಲೀಟಾಗಿ ಅದನ್ನು ಶೇಡ್ ಮಾಡಿ ಅದರ ಉತ್ತರವನ್ನು ಕೊಡಬೇಕು.
ಅದಾದ ನಂತರ ಅವರಿಗೆ ಕಂಟೆಂಟ್ ಪೇಜ್ ಇರುತ್ತೆ. ಪ್ರತಿಯೊಂದು ಕಲಿಕಾ ಫಲಕ್ಕೂ ಯಾವ ಚಾಪ್ಟರ್ಗೆ ಅದು ಕನೆಕ್ಟೆಡ್ ಆಗಿದೆ, ಯಾವ ಪಾಠಕ್ಕೆ ಕನೆಕ್ಟೆಡ್ ಆಗಿದೆ ಅಂತ ಅದನ್ನು ಮ್ಯಾಪ್ ಮಾಡಿ ಇಲ್ಲಿ ಹಾಕಿದ್ದೀವಿ. ಅದನ್ನು ನೀವು ನೋಡ್ಬೋದು. ಉದಾಹರಣೆಗೆ ಒಂದು ಕಲಿಕಾ ಫಲ M601 ಅಂತ ತಗೊಂಡಿದ್ದೀವಿ. ಸೊ ಅಲ್ಲಿ ನಾವು ನೋಡೋದಾಗಿದ್ದರೆ ಒಂದಷ್ಟು ಪ್ರಶ್ನೆಗಳನ್ನು ಈ ರೀತಿ ಲಿಸ್ಟ್ ಡೌನ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡ್ಕೊಂಡು ಯಾವುದು ಸರಿಯಾದ ಉತ್ತರ ಅಂತ ಅವರು ಅದಕ್ಕೆ ಉತ್ತರವನ್ನು ನೀಡಬೇಕು. ತರಗತಿ 8ರಲ್ಲಿ ಪ್ರತಿಯೊಂದು ಎಲ್ಲೋ ಆದ ನಂತರ ಕೊನೆಯಲ್ಲಿ ಈ ಥರ ನಮಗೆ ಒಂದು OMR ಶೀಟ್, ಒಂದು ಸ್ಯಾಂಪಲ್ OMR ಶೀಟ್ ಥರ ಒಂದು ಚಿತ್ರವನ್ನು ಹಾಕಿದ್ದೀವಿ. ಆ ಸ್ಯಾಂಪಲ್ OMR ಶೀಟಲ್ಲಿ ನೀವು ಆ ಪ್ರಶ್ನೆಗೆ ಉತ್ತರವನ್ನು ನೀಡಿದ ನಂತರ ಅಲ್ಲಿ ಶೇಡ್ ಮಾಡಲಿಕ್ಕೆ ಅವ್ರಿಗೆ ಹೇಳಬೇಕು. ಸೊ ಉದಾಹರಣೆ ನೋಡೋದಾಗಿದ್ದರೆ 10ನೇ ಪ್ರಶ್ನೆ ಇದೆ. 10ನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 200 ದಿನಗಳು. ಸೊ ಆವಾಗ ನಾವು 10ನೇ ಪ್ರಶ್ನೆ ಎಲ್ಲಿದೆ ಅಂತ OMR ಶೀಟಲ್ಲಿ ನೋಡಿ ಅಲ್ಲಿ 3 ಏನಿದೆಯಲ್ಲ ಅದಕ್ಕೆ ನಾವು ಈ ರೀತಿ ಪೆನ್ಸಿಲ್ ಇಲ್ಲಾಂದರೆ ಪೆನ್ನಲ್ಲಿ ಶೇಡ್ ಮಾಡಬೇಕಾಗುತ್ತೆ. ಸೊ ಈ ಥರ ಶೇಡ್ ಮಾಡಿ ಅವ್ರಿಗೆ ಅಭ್ಯಾಸ ಮಾಡುವಾಗ ಇದು ಅವ್ರ NAS ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ OMR ಶೀಟ್ ಫಿಲ್ ಮಾಡೋಕ್ಕೆ ಉಪಯೋಗ ಆಗುತ್ತೆ. ಸೊ ಉದಾಹರಣೆಗೆ ಒಂದು ಪ್ರಶ್ನೆಯನ್ನು ಇಲ್ಲಿ ತೊಗೊಂಡಿದ್ದೀವಿ, ತರಗತಿ 8ರ ಪ್ರಶ್ನೆ. ಸೊ ಅದರ ಸೊಲ್ಯೂಷನ್ ಡಾಕ್ಯುಮೆಂಟ್ ಈ ರೀತಿ ನಿಮಗಿರುತ್ತೆ. ಈ ಸೊಲ್ಯೂಷನ್ ಡಾಕ್ಯುಮೆಂಟ್ ನಿಮಗೆ ಟೀಚೋಪಿಯಾ ಆ್ಯಪಲ್ಲಿ ಟೀಚರ್ ಮ್ಯಾನ್ಯುವಲ್ ಈ ಎಲ್ಲೋ ಕಲಿಕಾ ಫಲ ಏನಿದೆಯಲ್ಲ ಆ ಕಲಿಕಾ ಫಲ ಅಂಡರಲ್ಲಿ NAS ವರ್ಕ್ಬುಕ್ಕು ಮತ್ತು ಸ್ಟೂಡೆಂಟ್ ವರ್ಕ್ಬುಕ್ಕು ಮತ್ತು ಟೀಚರ್ ಮ್ಯಾನ್ಯುವಲ್ ಸೊಲ್ಯೂಷನ್ ಬುಕ್ಲೆಟ್ ಎಲ್ಲ ಅಪ್ಲೋಡ್ ಆಗಿರುತ್ತೆ. ಅದರ ಜೊತೆ ಇದರ ಮೇಲೆ ಒಂದಷ್ಟು ಸಣ್ಣ ಸಣ್ಣ ವೀಡಿಯೋಸ್ ಮಾಡಿದ್ವಿ, ಅದನ್ನು ಅಲ್ಲಿ ಅದೇ ಇದರಲ್ಲಿ ನಿಮಗೆ ನೋಡ್ಬೋದು. ಈ ಎಲ್ಲ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ನೀವು NAS ಪರೀಕ್ಷೆಗೆ ನಿಮ್ಮ ವಿದ್ಯಾರ್ಥಿಗಳನ್ನು ತಯಾರಿ ಮಾಡ್ಬೋದು. ಈ ಎಲ್ಲ ರಿಸೋರ್ಸಸ್ ಸಾಫ್ಟ್ ಕಾಪಿ ನಿಮಗೆ ಟೀಚೋಪಿಯಾದಲ್ಲಿ ಲಭ್ಯವಿರುತ್ತೆ. ಧನ್ಯವಾದಗಳು.